ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ರೆಂಡಿಂಗ್ ಟಾಪಿಕ್ ತೊಗೊಬಂದಿದ್ದೀನಿ. ನೀವು ನನ್ನ ಥಂಬ್ನೇಲ್ ನೋಡಿದ ಪ್ರಕಾರ ಅಂದ್ಕೊಂಡಿರಿ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ನೀವು ಈಸಿಲಿ ಶಾರ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಯಾವ ಥರ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸ್ವಲ್ಪನೂ ವೀಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಹಂಗಾಗಿ ನಿಮ್ಮದು ಶಾರ್ಟ್ಸ್ ಏನಾದರೂ ಜಾಸ್ತಿ ವ್ಯೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಲಾಂಗ್ ಫಾರ್ಮಿಂಗ್ ವೀಡಿಯೋದಲ್ಲೂ ನೀವು ಈ ವಿಡಿಯೋನ ಮಾಡ್ಬೋದು. ಓಕೆ ಗೈಸ್, ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಓಪನ್ ಮಾಡ್ಕೊತೀನಿ. ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ಆ ಥರ ವೀಡಿಯೋದಲ್ಲಿ ಎಷ್ಟು ವ್ಯೂಸ್ ಬರ್ತಾ ಇದೆ ಅಂತ. ಜಸ್ಟ್ 16 or 18 ವೀಡಿಯೋಸ್ ಏನೋ ಇಲ್ಲ 36 ವೀಡಿಯೋಸ್ ಏನೋ ಪೋಸ್ಟ್ ಮಾಡಿ ಎಷ್ಟು ಮಿಲಿಯನ್ಸಲ್ಲಿ ವ್ಯೂಸ್ ಬಂದಿದೆ ಆ್ಯಂಡ್ ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೋಡಿ ಗೈಸ್, ನೀವು ನೋಡ್ಬೋದು ಇಲ್ಲಿ ಬರೀ 37 ವೀಡಿಯೋಸ್ ಮಾತ್ರ ಪೋಸ್ಟ್ ಮಾಡಿದ್ದಾರೆ. ಇದರಲ್ಲಿ ನೋಡಿ ನೀವು 1 ಮಿಲಿಯನ್ ಇವ್ರಿಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ್ಯಂಡ್ ಹಂಗೈಸ್ ಲಾಂಗ್ ಫಾರ್ಮಿಂಗ್ ವೀಡಿಯೋದಲ್ಲಿ ನೋಡಿ ಗೈಸ್ ಇಷ್ಟು ಇವ್ರದ್ದು ವ್ಯೂಸ್ ಬರ್ತಾ ಇದೆ. ಬಟ್ ಶಾರ್ಟ್ಸಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ವ್ಯೂಸ್ ಬಂದಿದೆ ಅಂತ. ಇದು ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡ್ತಿದ್ದೀನಿ. ಇದು ಲಾಂಗ್ ಫಾರ್ಮಿಂಗ್ ವೀಡಿಯೋ, ಓಕೆನಾ ಗೈಸ್? ಅದಾದಮೇಲೆ ಇಲ್ಲಿ ಶಾರ್ಟ್ ಫಾರ್ಮ್ ವೀಡಿಯೋದಲ್ಲಿ ನೋಡಿ ನಿಮಗೆ ಎಷ್ಟು ವ್ಯೂಸ್. ಇದು ರೀಸೆಂಟ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ರೀಸೆಂಟ್ಲಲ್ಲೇ ನೋಡಿ ಗೈಸ್ 1 ಮಿಲಿಯನ್, 4 ಮಿಲಿಯನ್, 386 ಲ್ಯಾಕು, 5 ಮಿಲಿಯನು, 2 ಮಿಲಿಯನು, 1 ಮಿಲಿಯನು, 18 ಮಿಲಿಯನು. ಪಾಪ್ಯುಲರಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. 21 ಮಿಲಿಯನು, 18 ಮಿಲಿಯನು ನೋಡ್ಬೋದು. ಎಷ್ಟು ಮಿಲಿಯನ್ಸಲ್ಲಿ ವ್ಯೂಸ್ ಹೋಗ್ತಾ ಇದೆ ಅಂದರೆ ತುಂಬ ಮಿಲಿಯನ್ಸಲ್ಲಿ ವ್ಯೂಸ್ ಹೋಗ್ತಾ ಇದೆ. ಜಸ್ಟ್ ಇವರು ಎಷ್ಟು ವೀಡಿಯೋಸ್ ಪೋಸ್ಟ್ ಮಾಡಿದ್ದಾರೆ? 37 ವೀಡಿಯೋಸ್ ಟೋಟಲಿ ಎಲ್ಲ ಸೇರಿಸಿ. ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ವೀಡಿಯೋ ಅಂತ ನೋಡಿ ನೀವೇ. ನೋಡಿದ್ರಲ್ಲ ಗೈಸ್, ಈ ಥರ ವೀಡಿಯೋ ಜಸ್ಟ್ ಪೋಸ್ಟ್ ಮಾಡಿ ಅವರು ಮಿಲಿಯನ್ಸಲ್ಲಿ ವ್ಯೂಸ್ ಬರ್ತಾ ಇದೆ. ಸೊ ಈ ಥರ ವೀಡಿಯೋ ಯಾವ ಥರ ಕ್ರಿಯೇಟ್ ಮಾಡೋಣ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಪ್ರೋಸೆಸ್ಸಲ್ಲಿ. ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಆಗಲೇ ನಿಮ್ಗೆ ಅರ್ಥ ಆಗೋದು. ಓಕೆನಾ ಗೈಸ್? ಸೊ ನೋಡಿದ್ರಲ್ಲ, ಈ ಥರ ವೀಡಿಯೋ ಬಂದುಬಿಟ್ಟು ಅವರು ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆನಾ? ಸೊ ಈಗ ನಾವೇನು ಮಾಡಬೇಕು, ನಮಗೆ ಏನು ಬೇಕು ಈಗ ಈ ಥರ ಇಮೇಜಸ್ ಬಂದು ಫಸ್ಟು ನಾವು ಡೌನ್ಲೋಡ್ ಮಾಡಬೇಕು. ಇಮೇಜ್ ಡೌನ್ಲೋಡ್ ಮಾಡೋಕ್ಕೆ ಸೊ ಗೂಗಲಿಂದ ನಾವು ಡೌನ್ಲೋಡ್ ಮಾಡೋದಾದರೆ ನೀವು ಫಸ್ಟ್ ಹೋಗ್ಬಿಟ್ಟು ಗೂಗಲಲ್ಲಿ ಹೋಗಬೇಕು, ವೆಬ್ಸೈಟಲ್ಲಿ ಹೋಗಬೇಕು. ಅದು HD ಸರಿ ಸಿಗೋಲ್ಲ. ಹಂಗಾಗಿ ಈಗ ನಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಪ್ಲೇಸ್ಟೋರಿಗೆ ಇಮೇಜ್ ಸರ್ಚ್ ಅಂತ ಹಾಕಿ. ಈ ಆ್ಯಪು ಎಲ್ಲ ಎಡಿಟರ್ಸ್ ಹತ್ರನೂ ಇರುತ್ತೆ ಆ್ಯಂಡ್ ಎಲ್ಲ ಯೂಟ್ಯೂಬರ್ಸ್ ಹತ್ರನೂ ಈ ಆ್ಯಪ್ ಇರುತ್ತೆ. ಸೊ ನೀವೂ ಡೌನ್ಲೋಡ್ ಮಾಡ್ಕೊಳ್ಳಿ, ಇಮೇಜ್ ಸರ್ಚ್ ಮ್ಯಾನ್ ಅಂತ. ಓಕೆನಾ? ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಸಿಂಪಲಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ, ಓಕೆನಾ? ಫ್ಯಾಟ್ ಕ್ಯಾಟ್ ಅಂತ ಸರ್ಚ್ ಮಾಡಿ. ಫ್ಯಾಟ್ ಕ್ಯಾಟ್ ವೇರಿಂಗ್ ಕ್ಲೋತ್ಸ್ ಅಂತ. ಓಕೆನಾ? ಫ್ಯಾಟ್ ಕ್ಯಾಟ್ ವೇರಿಂಗ್ ಕ್ಲೋತ್ಸ್ ಇಮೇಜಸ್ ಆ ಥರ ಸರ್ಚ್ ಮಾಡಿ. ಇಲ್ಲ ನಿಮಗೆ ಇಲ್ಲಿ ಸರ್ಚಲ್ಲೇ ಸಿಗುತ್ತೆ. ಫಸ್ಟಲ್ಲೇ ನಿಮ್ಗೆ ಶೋ ಆಗ್ತಿದೆಯಲ್ಲ, ಮಾರ್ಕ್ ಮಾಡ್ತೀನಿ. ಅದ್ರ ಮೇಲೆ ಸಿಂಪಲಿ ನೀವು ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ನಿಮಗೆ ಇಂಟರ್ಫೇಸ್. ನೋಡಿ ತುಂಬ ಕ್ಯಾಟ್ಸ್ ವೀಡಿಯೋ ಬಂದಿದೆ. ಓಕೆನಾ? ಈ ಥರ ಒಂದೊಂದಾಗಿ ನೀವು ಕ್ಯಾಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಈ ಫೋಟೋಸ್ ಬಂದುಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫೋಟೋನ ಸಿಂಪಲಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಅಲ್ಲೊಂದು ಆ್ಯರೋ ಬಟನ್ ಇರುತ್ತೆ. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಸಿಂಪಲಿ ಎಕ್ಸಾಂಪಲಿಗೆ ಒಂದು ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ನೋಡಿ ಈ ಥರ ಒಂದು ಕ್ಯಾಟದು ವೀಡಿಯೋ ಬೇಕಂದರೆ ಸಿಂಪಲಿ ಅಲ್ಲಿ ಆ್ಯರೋ ಬಟನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿ. ಓಕೆನಾ? ನಮ್ಮದಾಯಿತು ಈಗ ಡೌನ್ಲೋಡ್ ಕೆಲಸ, ಅಂದರೆ ಕ್ಯಾಟದು ಫೋಟೋಸು. ಓಕೆನಾ? ಅದಾದಮೇಲೆ ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳೋಣ. ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳ ಅಂದಮೇಲೆ ನೀವು ಇನ್ಶಾಟಲ್ಲೂ ಎಡಿಟ್ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಕೈನ್ ಮಾಸ್ಟರಲ್ಲಿ ತೋರಿಸ್ತಾ ಇದ್ದೀನಿ. VN ಆ್ಯಪಲ್ಲೂ ಎಡಿಟ್ ಮಾಡ್ಕೋಬೋದು. ಅದಾದಮೇಲೆ ನಾವು ಶಾರ್ಟ್ ವೀಡಿಯೋ ಮಾಡೋಕ್ಕೆ 9:16 ರೇಷಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಅದು ಕ್ಲಿಕ್ ಆದಮೇಲೆ ನಾನು ಸಿಂಪಲ್ ಇದೊಂದು ಆ್ಯಡ್ ತೋರಿಸ್ತಾರೆ, ಇದನ್ನು ಸ್ಕಿಪ್ ಮಾಡ್ಕೊಳ್ಳೋಣ. ಓಕೆನಾ? ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಗೈಸ್, ಅದಾದಮೇಲೆ ಈ ಥರ ಫೋನ್ನ ರೊಟೇಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಬಂದುಬಿಟ್ಟು ನಾವು ಮೇಯ್ನಾಗಿ ಎಡಿಟಿಂಗ್ ನೋಡ್ಕೋಬೇಕು. ಓಕೆನಾ? ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿರ್ಬೇಕು ಮೀಡಿಯಾದು. ನಾನು ನಿಮ್ಗೆ ಮಾರ್ಕ್ ಮಾಡ್ತೀನಿ ನೋಡಿ ಇಲ್ಲಿ, ಇದು ಮೀಡಿಯಾ. ಇದ್ರ ಮೇಲೆ ಸಿಂಬಲಿಗೆ ಕ್ಲಿಕ್ ಮಾಡಿದರೆ ನಾವು ಏನು ಫೋಟೋಸ್ ಡೌನ್ಲೋಡ್ ಮಾಡಿದರೆ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸಿಂಪಲಿ ನಾವೀಗ ಇಲ್ಲಿಂದ ಒಂದೊಂದು ಫೋಟೋನ ಆ್ಯಡ್ ಮಾಡ್ತಾ ಹೋಗೋಣ. ಓಕೆನಾ ಗೈಸ್? ಈಗ ಒಂದೊಂದು ಫೋಟೋನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲಿ ಇದೇ ಥರ ನೀವು ಒಂದೊಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಹೋಗಿ. ನೀವು ನೋಡಿ ಗೈಸ್, ಇನ್ನೂ ಎಷ್ಟು ಸರ್ಚ್ ಮಾಡ್ತೀರಾ ಅಷ್ಟು ಒಳ್ಳೊಳ್ಳೆ ಫೋಟೋಸ್ ಸಿಗುತ್ತೆ. ನೀವು ಆ ಫೋಟೋಸ್ನ ಇಟ್ಟು ಒಂದು ಸಿಂಪಲ್ ಸ್ಟೋರಿ ಥರ ಕ್ರಿಯೇಟ್ ಮಾಡ್ಬೋದು. ಓಕೆನಾ? ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು
ನಾನು ಯಾವ್ಯಾವುದೋ ಫೋಟೋನ ಡೌನ್ಲೋಡ್ ಮಾಡಿದ್ದೀನಿ ಎಕ್ಸಾಂಪಲಿಗೆ ನಿಮಗೆ ತೋರ್ಸೋಕ್ಕೋಸ್ಕರ. ಓಕೆನಾ ಗೈಸ್, ಇದೆಲ್ಲ ಆಯಿತು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹೋಗೋಣ. ಈಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದುಬಿಟ್ಟು ಇಲ್ಲಿ ಫಸ್ಟು ಇದು ಬಂದುಬಿಟ್ಟು ತುಂಬ 4 ಸೆಕೆಂಡ್ ವೀಡಿಯೋ ಅಂದರೆ ಫೋಟೋ ಇದೆ 4 ಸೆಕೆಂಡು. ಸೊ ನಾವು ಇದೆಲ್ಲನೂ 2 ಸೆಕೆಂಡ್ ಮಾಡ್ಕೊಳ್ಳೋಣ. ಓಕೆನಾ, 2 ಸೆಕೆಂಡ್ನ ಇದು ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಕತ್ರಿಗೆ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡೋಣ, ಇದನ್ನು ಫೋಟೋನ ಕಟ್ ಮಾಡ್ಕೊಳ್ಳೋಣ 2 ಸೆಕೆಂಡ್ಗೆ ಎಲ್ಲ ಫೋಟೋಸ್ನು. ಓಕೆನಾ, ಒಂದೊಂದಾಗಿ ನಾವೆಲ್ಲ ಫೋಟೋಸ್ನು ಕಟ್ ಮಾಡ್ತಾ ಹೋಗೋಣ. ಓಕೆನಾ ಗೈಸ್, ಇದು 2 ಸೆಕೆಂಡಲ್ಲಿ ನಿಲ್ಲಬೇಕು. 2 ಸೆಕೆಂಡ್ನ ಕಟ್ ಮಾಡಿ, ಯಾಕಂದರೆ ನಾವು ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡ್ತೀವಲ್ಲ. ಸೊ ತುಂಬ ಲಾಂಗ್ ಫೋಟೋ ಇದ್ದರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಟ್ರಾನ್ಸಾಕ್ಷನು. ಅದರದ್ದು ಕಮ್ಮಿ ಇದ್ದರೆ, ಡ್ಯೂರೇಷನ್ ಬಂದುಬಿಟ್ಟು ಕಮ್ಮಿ ಇದ್ದರೆ ಆಗ ನಾವು ಟ್ರಾನ್ಸಾಕ್ಷನ್ ಆ್ಯಡ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಓಕೆನಾ ಗೈಸ್, ಇದು ಮೈಂಡಲ್ಲಿ ಇಟ್ಕೊಳ್ಳಿ. ನಾವು 2 ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಎಲ್ಲ ವೀಡಿಯೋ 2 ಸೆಕೆಂಡು ಕಟ್ ಮಾಡ್ಕೊಳ್ಳೋಣ. ಟ್ರಿಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಿಮ್ ರೈಟಿಗೆ ಕೊಡಬೇಕು. ಓಕೆನಾ, ಆ ಕಡೆ ಸೈಡ್ ಕಟ್ ಮಾಡಬೇಕಲ್ಲ ರೈಟ್ ಸೈಡಿಗೆ. ಸೊ ಹಂಗಾಗಿ ಟ್ರಿಮ್ ರೈಟ್ ಸೈಡಿಗೆ, ಈ ಕಡೆ ಸೈಡ್ ನೀವೇನಾದರೂ ಕಟ್ ಮಾಡೋದಾದರೆ ಟ್ರಿಮ್ ಲೆಫ್ಟಿಗೆ ಕಟ್ ಮಾಡಿ. ಓಕೆನಾ, ನಮಗೆ ಈಗ ಟ್ರಿಮ್ ಲೆಫ್ಟ್ದು ಏನಿಲ್ಲ, ಎಲ್ಲ ಫೋಟೋಸ್ಗೂ ಟ್ರಿಮ್ ರೈಟೇ. ಓಕೆನಾ ಗೈಸ್, ಸೊ ಅದನ್ನು ಕಟ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಹಾಗೆ ಗೈಸ್, ನಾನು ಇದ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದುಬಿಟ್ಟು ನಿಮಗೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಯಾವಾಗ ಪೋಸ್ಟ್ ಆಗುತ್ತೋ ಆಗಲೇ ನಾನು ನಿಮಗೆ ಪೋಸ್ಟ್ ಮಾಡಿಬಿಡ್ತೀನಿ. ನಂದು ಏನು ಬ್ಯಾಕ್ಗ್ರೌಂಡದು ಮ್ಯೂಸಿಕ್ ಇದೆ ಇದಕ್ಕೆ, ಈ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನೋ ಕಾಪಿರೈಟ್, ನಿಮಗೆ ಕಾಪಿರೈಟ್ ಬರಲ್ಲ ಯಾವುದೇ ಕಾರಣಕ್ಕೂ. ಓಕೆನಾ ಗೈಸ್, ಆ್ಯಂಡ್ ಹಾಗೆ ಗೈಸ್, ನಿಮಗೆ ಇದೇನಾದರೂ ರಿಯೂಸ್ ಕಾಂಟೆಂಟ್ ಬರೋದಾದರೆ ಸಿಂಪಲಿ ನಿಮ್ಮ ನೇಮ್ನ ಆ್ಯಡ್ ಮಾಡಿಬಿಡಿ. ಓಕೆನಾ, ಇದರಲ್ಲಿ ಏನು ನಿಮಗೆ ಕಾಪಿರೈಟ್ ಬರಲ್ಲ ಆ್ಯಂಡ್ ರಿಯೂಸ್ಡ್ ಕಾಂಟೆಂಟು ಬರಲ್ಲ. ಓಕೆನಾ ಗೈಸ್, ಇದೆಲ್ಲ ಆದಮೇಲೆ ನಾವು ಒಂದು ಸ್ವಲ್ಪ ಇದನ್ನು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಅಂದರೆ ನಿಮ್ಮದು ಲೋಗೋ ಹಾಕ್ಬೋದು ಗೈಸ್. ಅಂದರೆ ಲೋಗೋ ಅಂದರೆ ನಿಮ್ಮದು ಏನಾದರೂ ಒಂದು ಫೋಟೋ ಇದ್ದರೆ ಫೋಟೋನ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ನಾನು ಎಡಿಟ್ ಮಾಡಬೇಕಿದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಿದ್ರೆ ಮರ್ತೋದೆ ನಿಮಗೆ ಲೋಗೋ ಹಾಕಿ ತೋರಿಸೋದು. ಬೈ ಚಾನ್ಸ್ ನಿಮಗೆ ಲೋಗೋ ಹಾಕೋಕ್ಕೆ ಬರಲ್ಲ ಅಂದರೆ ಸಿಂಪಲಿ ನೀವೇನು ಮಾಡಬೇಕು, ಈ ಎಡಿಟ್ ಆಪ್ಷನಲ್ಲಿ ನಿಮಗೆ ಟೆಕ್ಸ್ಟ್ ಆಪ್ಷನ್ ಕಾಣುತ್ತಲ್ಲ, ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ನಿಮ್ಮ ನೇಮ್ನ ಆ್ಯಡ್ ಮಾಡಿಬಿಟ್ಟು ಕ್ರಾಪಿಂಗೆಲ್ಲ ಆಲ್ಫಾ ಅಂತ ಒಂದು ಆಪ್ಷನ್ ಇರುತ್ತೆ ಇದರ ಕೈನ್ ಮಾಸ್ಟರಲ್ಲೇ, ಆಲ್ಫಾದಲ್ಲಿ ಹೋಗಿ ಆ ನೇಮ್ನ ಆ್ಯಡ್ ಮಾಡಿಬಿಟ್ಟು ಆಲ್ಫಾದಲ್ಲಿ ಹೋಗ್ಬಿಟ್ಟು ಅದರದ್ದು ಬ್ರೈಟ್ನೆಸ್ ಫುಲ್ ಅಂದರೆ ಒಬ್ಯಾಸಿಟಿ ಫುಲ್ ಕಮ್ಮಿ ಮಾಡಿಬಿಡಿ. ನಿಮ್ಮ ನೇಮ್ ಅಷ್ಟು ಕಾಣಿಸಲ್ಲ. ಈ ನೇಮ್ನ ಹಾಕಿದರೆ ನಿಮಗೆ ರಿಯೂಸ್ಡ್ ಕಾಂಟೆಂಟ್ ಬರಲ್ಲ, ನೀವು ಓನಾಗಿ ಕ್ರಿಯೇಟ್ ಮಾಡಿರೋದು ಅಂತ ಅವರು ಅಂತ ಅನ್ಕೊತಾರೆ. ಓಕೆನಾ ಗೈಸ್, ಇದನ್ನು ಮರಿಬೇಡಿ. ಲೋಗೋ ಆ್ಯಂಡ್ ನಿಮಗೆ ಲೋಗೋ ಹಾಕೋದಾದರೆ ಲೋಗೋನೂ ಹಾಕ್ಬೋದು, ಇಲ್ಲ ನೇಮ್ನ ನೀವು ಆ್ಯಡ್ ಮಾಡೋದಾದರೆ ನೇಮ್ನು ಆ್ಯಡ್ ಮಾಡ್ಬೋದು. ಓಕೆನಾ ಗೈಸ್, ಓಕೆ, ಈ ಥರ ನಾವು ಒಂದೊಂದಾಗಿ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ ಎಲ್ಲ ಫೋಟೋಸು. ನೀವು ಈ ಥರನೇ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಯೂನಿಕಾಗಿ ಕಾಣುತ್ತೆ. ಓಕೆನಾ ಗೈಸ್, ಎಲ್ಲ ಒಂದೇ ಥರ ಶೇಪಲ್ಲಿರುತ್ತೆ, ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಇರಲ್ಲ, ನಮಗೆ ಒಂದೇ ಶೇಪಲ್ಲಿ ಒಂದೇ ಸ್ಟ್ರೈಟ್ ಫಾರ್ವರ್ಡಲ್ಲಿರುತ್ತೆ. ಓಕೆನಾ, ಎಲ್ಲ ಫೋಟೋನ ಪೆನ್ ಆ್ಯಂಡ್ ಝೂಮ್ ಅಂತ ಮಾಡ್ಕೊಳ್ಳಿ. ಆ್ಯಂಡ್ ಈಕ್ವಲ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ, ಯಾಕಂದರೆ ನೀವೀಗ ಒಂದು ಫೋಟೋನ ಝೂಮ್ ಮಾಡಿದರೆ ನಿಮ್ಮದು ಲಾಸ್ಟ್ ಹೋಗ್ತಾ ಆ ಫೋಟೋ ಮತ್ತೆ ಅದೇ ಶೇಪಿಗೆ ಬಂದುಬಿಡುತ್ತೆ. ಫಸ್ಟ್ ಎಷ್ಟಿತ್ತು ಅಷ್ಟಕ್ಕೆ. ಅದು ಝೂಮ್ ಮೇಲೆ ಕ್ಲಿಕ್ ಮಾಡಬೇಕು, ಇದನ್ನು ಮೈಂಡಲ್ಲಿ ಆ್ಯಂಡ್ ಈಕ್ವಲ್ ಮೇಲೆ ಕ್ಲಿಕ್ ಮಾಡಬೇಕು, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ ಗೈಸ್, ಓಕೆ, ಇದನ್ನು ನಾವು ಝೂಮ್ ಮಾಡ್ಕೊಳ್ಳೋಣ. ಇದೂ ಆಗಿದೆ ಝೂಮ್ ಆಪ್ಷನ್. ಓಕೆ, ಇದೊಂದು ಝೂಮ್ ಮಾಡ್ಕೊಳ್ಳೋಣ, ಇದನ್ನು ಝೂಮ್ ಮಾಡ್ಕೊಳ್ಳೋಣ. ಲಾಸ್ಟ್ ಫೋಟೋ. ಓಕೆ, ಇಷ್ಟು ಝೂಮ್ ಆಗಿದೆ ಸಿಂಪಲಿ. ಅದಾದಮೇಲೆ ಈಕ್ವಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದಾಯಿತು ನಮ್ಮದು ಪೆನ್ ಆ್ಯಂಡ್ ಝೂಮ್ ಕೆಲಸ. ಓಕೆನಾ ಗೈಸ್, ಈಗ ನಾವೇನು ಮಾಡಬೇಕು, ಮೇಯ್ನಾಗಿ ನಾವು ಇದರಲ್ಲಿ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡಬೇಕು. ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ನ ಆ್ಯಡ್ ಮಾಡಿ. ನಿಮಗೆ ಇದರಲ್ಲಿ ಎಫೆಕ್ಟ್ಸಲ್ಲಿ ಸಿಗುತ್ತೆ, ಸಿಗಲಿಲ್ಲ ಅಂದರೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ, ಇಲ್ಲಿ ಬಾಕ್ಸ್ ಎಫೆಕ್ಟ್ ಮೇಲೆ. ಈ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಎಫೆಕ್ಟ್ ಸಿಗುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ ಗೈಸ್, ಈ ಥರ ನೀವು ಹಾಕ್ತಾ ಹೋಗಿ ಒಂದೊಂದಕ್ಕೆ ಟ್ರಾನ್ಸಾಕ್ಷನ್ನ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ, ಯಾವ್ದು ಚೆನ್ನಾಗಿದೆ ಅದನ್ನು ಹಾಕ್ತೀನಿ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ, ಯುನೀಕ್ ಆಗುತ್ತೆ, ನೀವು ಅದು ಆ ಟ್ರಾನ್ಸಾಕ್ಷನ್ನ ಯೂಸ್ ಮಾಡ್ಬೋದು. ಓಕೆನಾ, ನಾನು ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು ನೀವು ಯಾವ ಥರ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡ್ಬೋದು ಅಂತ. ಓಕೆನಾ ಗೈಸ್, ಅದಾದಮೇಲೆ ಕಲರ್ದು ಇದೆ, ಕಲರ್ ಎಫೆಕ್ಟು.
ನಿಮಗೆ ಈ ಎಫೆಕ್ಟ್ ಬೇಕಂದರೆ ಇದೂ ನಿಮಗೆ ಇಲ್ಲೇ ಬಾಕ್ಸ್ ಆಪ್ಷನಿಗೆ ಹೋಗ್ಬಿಟ್ಟು ಕಲರ್ ಅದೇ ಕಲರ್ ಎಫೆಕ್ಟ್ ಅಂತ ಟ್ರಾನ್ಸಾಕ್ಷನ್ ಕಲರ್ ಎಫೆಕ್ಟ್ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಬರುತ್ತೆ. ನೀವು ಸಿಂಪಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡೋದು ಅಷ್ಟೇ. ಓಕೆನಾ ಗೈಸ್? ಸೊ ಇನ್ನೂ 2 ಫೋಟೋಸ್ ಇದೆ, ಅದಕ್ಕೆ ಹಾಕ್ಬಿಡೋಣ. ಓಕೆ, ಫೈನಲಿ ಈಗ ನಮ್ಮದು ಬಂದುಬಿಟ್ಟು ಟ್ರಾನ್ಸಾಕ್ಷನ್ ಕೆಲಸ ಆಗಿದೆ. ಇಷ್ಟು ನಮ್ಮದು ಟ್ರಾನ್ಸಾಕ್ಷನ್ನ ನಾವು ಆ್ಯಡ್ ಮಾಡಿದ್ದೀವಿ. ಯಾವ ಥರ ಕಾಣುತ್ತೆ ಅಂತ ನೀವೇ ನೋಡಿ ಒಂದು ಸಲ. ಈ ಥರ ಕಾಣುತ್ತೆ ನಮ್ಮದು ಫೋಟೋ ಬಂದುಬಿಟ್ಟು. ಸೊ ನಾವು ಇದಕ್ಕೆ ಈಗ ಸೌಂಡನ್ನ ಆ್ಯಡ್ ಮಾಡಬೇಕು. ಸೌಂಡ್ ಅಂದರೆ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ಸೊ ನಾನು ನಿಮಗೆ ಹೇಳಿದ್ದೀನಿ ಇದರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಈ ವಿಡಿಯೋಗೆ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಆ ಮ್ಯೂಸಿಕ್ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಹೋಗಿ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಬಿಟ್ಟು ಅಲ್ಲಿಂದ ನೀವು ಆ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಒಂದು ನಿಮಿಷ ನಾನು ಸಾಂಗಲ್ಲೇ ಹೋಗ್ತೀನಿ. ಸಾಂಗಲ್ಲಿ ಹೋಗ್ಬಿಟ್ಟು ಕೆಳಗಡೆ ಸಿಗುತ್ತೆ ಆ ಮ್ಯೂಸಿಕ್ ನಾನು ಡೌನ್ಲೋಡ್ ಮಾಡಿಟ್ಟಿರೋದು, ಅದನ್ನು ಆ್ಯಡ್ ಮಾಡ್ತೀನಿ. ಓಕೆ, ಇಲ್ಲಿದೆ ಈ ಸಾಂಗ್ನ ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ಓಕೆನಾ? ಓಕೆ, ಈ ಸಾಂಗ್. ಸೊ ನೋಡಿ ಗೈಸ್, ಕೇಳಿ ನೀವು ಒಂದು ಸಲ. ಸೊ ನೋಡಿದ್ರಲ್ಲ ಗೈಸ್, ಈ ಥರ ಬಂದುಬಿಟ್ಟು ವಿಡಿಯೋ ಆಗಿದೆ ನಮ್ಮದು. ಸೊ ಈ ಸಾಂಗ್ ಫುಲ್ ಲೆಂತಿ ಆಗಿದೆ. ಇದನ್ನು ನಾವು ಟ್ರಿಮ್ ರೈಟಿಗೆ ಮಾಡೋಣ. ಓಕೆನಾ? ಟ್ರಿಮ್ ರೈಟಿಗೆ ಆದರೆ ಟ್ರಿಮ್ ರೈಟಿಗೆ ಅದು ಕಟ್ ಆಗುತ್ತೆ ಸಾಂಗು. ಓಕೆನಾ? ಸೊ ನೋಡಿದ್ರಲ್ಲ, ಇದೇ ಥರ ಕ್ರಿಯೇಟ್ ಮಾಡೋದು ಸಿಂಪಲ್. ಈಗ ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ವಿಡಿಯೋ ಅಂತ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ನಿಮ್ಮ ವಿಡಿಯೋ. ಓಕೆನಾ ಗೈಸ್? ಇದ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲ್ ಇದೆ. ಟೆಲಿಗ್ರಾಮ್ ಚಾನಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.